ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 9ನೇ ಅಧ್ಯಾಯ 13ರಿಂದ 15ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ನನ್ನೊಂದಿಗೆ ಗಟ್ಟಿಯಾಗಿ ಓದ್ಕೊಳ್ರಿ. ವಿಪರೀತವಾದ ಆನೆಕಲ್ಲಿನ ಮಳೆಯಿಂದ ಐಗುಪ್ತ ದೇಶವು ಹಾಳಾಯಿತು. ಓದಿಕೊಳ್ಳೋಣ. ತರುವಾಯ ಯೆಹೋವನು ಮೋಶೆಗೆ, ನೀನು ಬೆಳಿಗ್ಗೆ ಎದ್ದು ಫರೋಹನ ಮುಂದೆ ನಿಂತುಕೊಂಡು ಹೀಗೆನ್ನಬೇಕು, ಇಬ್ರಿಯರ ದೇವರಾದ ಯೆಹೋವನು ಆಜ್ಞಾಪಿಸುವುದೇನೆಂದರೆ, ನನ್ನನ್ನು ಆರಾಧಿಸುವಂತೆ ನನ್ನ ಜನರಿಗೆ ಅಪ್ಪಣೆ ಕೊಡಬೇಕು. ಈ ಸಾರಿ ನಾನು ನನ್ನ ವಶದಲ್ಲಿರುವ ಈತಿ ಬಾಧೆಗಳನ್ನು ನಿನ್ನ ಪ್ರಜಾ ಪರಿವಾರದವರಿಗೆ ಉಂಟಾಗುವಂತೆಯೂ ನಿನ್ನ ಹೃದಯಕ್ಕೂ ತಗಲುವಂತೆಯೂ ಮಾಡುವೆನು. ಅದರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಮಾನರು ಬೇರೆ ಯಾರೂ ಇಲ್ಲವೆಂದು ನನ್ನ ವಿಷಯದಲ್ಲಿ ತಿಳಿದುಕೊಳ್ಳುವೆ. ನಾನು ಕೈ ಎತ್ತಿ ನಿನ್ನನ್ನು ನಿನ್ನ ಪ್ರಜೆಗಳನ್ನು ಅಂಟು ರೋಗದಿಂದ ಸಾಯಿಸಬಹುದಾಗಿತ್ತು. ಆಗ ನೀನು ಅವರಿಗೆ ಭೂಮಿಯಲ್ಲಿ ಇರದಂತೆ, ಈವರೆಗೆ ಭೂಮಿಯಲ್ಲಿ ನೀವು ಇರದಂತೆ ನಿರ್ಮೂಲವಾಗುತ್ತಿದ್ದಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ರಿ, 7th ಡಿಮ್ಯಾಂಡ್ ಬೈ ಮೋಸಸ್. ಯಾರು ದೇವರು ಎಂಬುದಾಗಿ ಅವನು ಕೇಳಿದಾಗ ಈಗ ದೇವರು ಯಾರು ಎಂಬುದಾಗಿ ದೇವರೇ ತೋರಿಸ್ತಾ ಇದ್ದಾನೆ. ನೀನು ಹೇಳ್ತಾ ಇದೀಯಾ ಯಾರು ದೇವರು ಅಂತ? ದೇವರು ತನ್ನ ಕ್ರಿಯೆಗಳ ಮೂಲಕವಾಗಿ ದೇವರು ಯಾರು ಅಂತ ತೋರಿಸ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಲೋಕದಲ್ಲಿ ದೇವರೇ ಇಲ್ಲ, ಯೇಸು ದೇವರಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ, ಉಪದ್ರವಗಳು, ಭೂಕಂಪಗಳು, ಪ್ರವಾಹಗಳು ಉಂಟಾಗಬೇಕಾದ್ರೆ ದೇವರಿಲ್ವಾ? ಅವರಿದ್ದಾರೆ, ತಿಳ್ಕೋಬೇಕು ನಾನು ನೀನು. ದೇವರ ಮಹಾಶಕ್ತಿ ಕುರಿತು ಪೌಲ ರೋಮ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ದೇವರ ಮಹಾಶಕ್ತಿಯ ಕುರಿತು ನಾವು ವಿವರಣೆ ಮಾಡುವುದಕ್ಕಾಗೋದು, ಹೇಳೋದಕ್ಕೂ ಆಗೋದಿಲ್ಲ. ನಾವು ತೆಗೆದುಕೊಳ್ಳುವಂತ ತೀರ್ಮಾನಗಳು ದೇವರ ಶಕ್ತಿ ಎಂಥದ್ದು ಎಂಬುದಾಗಿ ತೋರಿಸುವಂತದ್ದಾಗಿದೆ. ದೇವರು ಉಂಟು ಮಾಡಿದರೆ ದೇವರ ಚಿತ್ತವನ್ನ ಎದುರಿಸುವುದು ಯಾರ ಕೈಯಿಂದ ಆಗ್ತದೆ? ಹೇಳೋದಕ್ಕಾಗುದಿಲ್ಲ. ಆದರೆ ದೇವರೇ ಸರ್ವಶಕ್ತಿ ಎಂಬುದಾಗಿ ನಾವು ಕೇಳಬಹುದು. ಪ್ರಿಯರೇ, ಇದರಲ್ಲಿ ಅರ್ಥ ಮಾಡ್ಕೊಂಡ್ರೆ, ಈಗ ಆನೆಕಲ್ಲಿನ ಮಳೆ ಅಲ್ಲಿ ಉಂಟಾಗ್ತದೆ, ಎಲ್ಲ ನಾಶವಾಗ್ತದೆ. ನೋಡಿ, ಅಲ್ಲಿ ಅವರ ಜೀವನಕ್ಕೆ ಆಧಾರವಾಗಿರುವಂತ ಇನ್ನೊಂದು ಭಾಗದಲ್ಲೂ ದೇವರಲ್ಲಿ ಪ್ರವೇಶ ಮಾಡ್ತಾರೆ. ಅಂದ್ರೆ ನಾವು ಯಾವಾಗ ದೇವರನ್ನ ಬಿಟ್ಟು ಬಿಡ್ತೀವೋ ಪ್ರಿಯರೇ, ಒಂದೊಂದು ಹಾಳಾಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವತ್ತು ಸರ್ವಶಕ್ತನಾದ ದೇವರನ್ನ ಬಿಟ್ಟು, ದೇವರ ಸನ್ನಿಧಾನವನ್ನ ಬಿಟ್ಟು, ದೇವರ ವಾಕ್ಯವನ್ನ ಬಿಟ್ಟು, ಮೊದಲನೇದಾಗಿ ಕ್ರೈಸ್ತರಾದ ನಾವು ಯಾವಾಗ ನನಗಿದಾಗುತ್ತೆ, ಇದ್ರಿಂದ ನಾನು ಇಂಪ್ರೂವ್ ಆಗ್ಬೋದು, ಇಂಥದ್ರಿಂದ ನಾನು ಇಂಪ್ರೂವ್ ಆಗ್ಬೋದು ಎಂಬುದಾಗಿ ಹೇಳಿ ನಾವು ಯಾವಾಗ ಅಂದ್ಕೊಳ್ತೀವೋ ಅದ್ರ ಮೇಲೆ ದೇವ್ರ ಕೈ ಇಡ್ತಾರೆ. ದೇವ್ರೇನ್ ಹೇಳ್ತಾರೆ ಗೊತ್ತಾ? ಅದೆಲ್ಲ ನಿನ್ನನ್ನ ಮುಂದುವರ್ಸೋದು, ನಾನ್ ನಿನ್ನನ್ನು ಮುಂದುವರಿಸ್ತೀನಿ, ನನ್ನಿಂದಲೇ ನೀ ಫಲಿಸು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದೇ ರೀತಿ ದೇವರಲ್ಲದವರು, ಅಂದ್ರೆ ದೇವರೇ ನನಗೆ ಬೇಡ, ಯೇಸು ನನಗೆ ಬೇಡ ಎಂಬುದಾಗಿ ಹೇಳುವವರಿಗೆ ದೇವರು ಪ್ರವಾಹಗಳ ಮೂಲಕ ಅಥವಾ ಭೂಕಂಪಗಳ ಮೂಲಕ ಅಥವಾ ಅನೇಕ ಈತಿ ಬಾಧೆಗಳ ಮೂಲಕವಾಗಿ ಅಲ್ಲಿ ದೇವರು ತೋರಿಸ್ತಾ ಇದೆ. ಅಂದ್ರೆ ದೇವರೆಲ್ಲ ಅದ್ ಮಾಡ್ತಾ ಇರೋದು. ಸೈತಾನೊಂದಿಗೆ ಜನರು ಒಪ್ಪಂದ ಮಾಡುವಾಗ, ಇಂಥ ಕಾರ್ಯಗಳಾಗುವಾಗ ದೇವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಒಳ್ಳೆ ಕುರುಬನು, ನಾನ್ ನನ್ನ ಜನರಿಗೆ ಇಂಥ ಒಂದು ಉಪದ್ರವನ್ನ ನಾನು ಉಂಟು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರು ಯಾವಾಗಲೂ ಒಳ್ಳೇದನ್ನ ಮಾಡಕ್ಕೆ ಇಚ್ಛಿಸ್ತಾರೆ. ಆದ್ರೆ ನಾವು ದೇವರನ್ನ ಮಹಿಮೆ ಪಡಿಸೋರಾಗಿರ್ಬೇಕು. ಪ್ರಿಯರೇ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಈ ತರ ಕಾರ್ಯಗಳಾಗ್ತಾ ಇದ್ರೆ, ಒಂದ್ರ ಮೇಲೆ ಒಂದು ಕಷ್ಟದ ಮೇಲೆ ಒಂದು ಕಷ್ಟ ನಿನಗೆ ಪರಿಹಾರ ಆಗದೆ ಹೋದ್ರೆ, ಖಂಡಿತವಾಗಿ ಇವತ್ತು ಯೇಸುವಿನ ಬಳಿಗೆ ಬಾ. ಇವತ್ತು ದೇವರು ಇದ್ದಾರೆ ಎಂಬುದಾಗಿ ತಿಳಿದುಕೋ. ಈ ಸಂದೇಶ ನೀನೇನೋ ಆಟೋಮೆಟಿಕ್ ಆಗಿ ಆಕಸ್ಮಿಕವಾಗಿ ಆನ್ ಮಾಡಿದೆ, ಬಟನ್ ಒತ್ತುಬಿಟ್ಟೆ, ಯೇಸು ಕೈ ಬಿಡನು ಈ ಒಂದು ಯೂಟ್ಯೂಬ್ ಚಾನಲ್ ಬಂದ್ಬಿಡ್ತು. ಇದು ನೀನ್ ಅಂದ್ಕೊಂಡಿದ್ದಂಗಲ್ಲ, ದೇವರು ನಿನ್ನನ್ನು ಕರೀತಾ ಇದ್ದಾರೆ. ದೇವರನ್ನ ನೀನು ತಿಳ್ಕೊಳ್ಳಬೇಕು. ದೇವರು ಯಾರು, ಆತನ ಶಕ್ತಿ ಎಂಥದ್ದು, ಆತನ ರಕ್ಷಣೆ ಅನುಭವ ಎಂಥದ್ದು ಎಂಬುದಾಗಿ ತಿಳ್ಕೊಳ್ಳೋದಕ್ಕೆ ದೇವರು ನಿನಗೆ ಇವತ್ತು ಕರೀತಾ ಇದ್ದಾರೆ. ಆತನನ್ನ ನೀನು ಸ್ವಂತ ರಕ್ಷಕನಾಗಿ ದೇವರನ್ನ ಅಂಗೀಕರಿಸ್ಕೋ. ಆ ಪಾಪವನ್ನ ಬಿಟ್ಟು ಕರ್ತನ ಕಡೆ ತಿರುಗಿಕೋ. ಕರ್ತನ ಖಂಡಿತವಾಗಿ ನಿನ್ನನ್ನು ಆಶೀರ್ವಾದ ಮಾಡೋರಾಗಿದ್ದಾರೆ. ಪ್ರಾರ್ಥನೆ ಮಾಡಲ್ವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಆದವರೇ, ಅನೇಕ ವೇಳೆ ನಾವು ನಿನ್ನನ್ನು ಬಿಟ್ಟು ಜೀವಿಸುವಾಗಲೇ ಒಂದ್ರ ಮೇಲೆ ಒಂದು
ಉಪದ್ರವ ನಮ್ಗೆ ಉಂಟಾಗುವುದನ್ನು ನಾವು ನೋಡ್ತೀವಿ. ಮುಖ್ಯವಾಗಿ ನಮ್ಮ ದೇಶ ಇರ್ಬೋದು, ಬೇರೆ ದೇಶಗಳಿರ್ಬೋದು, ಅನೇಕ ಉಪದ್ರವಗಳು ಉಂಟಾಗುವಾಗ ಜನರು ಕಣ್ಣೆತ್ತಿ ಮೇಲಕ್ಕೆ ನೋಡುವಾಗೆ ಎಲ್ಲರಿಗೂ ಕೃಪೆ ಕೊಡಪ್ಪ, ಎಲ್ಲರಿಗೂ ನೀನು ಕೃಪೆಯಿಂದ ದಯಪಾಲಿಸು. ದೇವರಿದ್ದಾರೆ, ಸರ್ವಶಕ್ತನಾದ ದೇವರಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳುವಾಗ ನಮ್ಮೆಲ್ಲರೂ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು.
ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ.